ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ಜನ ಈ ಪ್ರಕರಣದಿಂದ ಬೆಚ್ಚಿ ಬಿದ್ದಿದ್ದಾರೆ. ಆದ್ರೆ ಇಲ್ಲಿ ತನಕ ಈ ಪ್ರಕರಣದಲ್ಲಿ ಏನಾದ್ರೂ ಪ್ರಗತಿ ಕಂಡಿದೆಯಾ ಅಂದ್ರೆ ಇಲ್ಲ ಅನ್ನುವಂತ ಉತ್ತರ. ಕಾರಣ ಇಲ್ಲಿ ತನಕ ಬಾಂಬರ್ನ ಸುಳಿವು ಮಾತ್ರ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಬಾಂಬ್ ಬ್ಲಾಸ್ಟ್ ಮಾಡಿ ಎಲ್ಲಿ ಹೋದ ಬಿಳಿ ಟೋಪಿ ಉಗ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರಿಪಬ್ಲಿಕಾಣದಲ್ಲಿ ಬಾಂಬ್ ಬ್ಲಾಸ್ಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಬಾಂಬ್ ಬ್ಲಾಸ್ಟ್ ಮಾಡಿದ ಉಗ್ರನ ಸುಳಿವು ಇಲ್ಲಿ ತನಕ ಸಿಕ್ಕಿಲ್ಲ ಅಧಿಕಾರಿಗಳಿಗೆ. ಮತ್ತೊಂದು ಅಪ್ಡೇಟ್, ಬರೋಬ್ಬರಿ 8 ಸಿಸಿಟಿವಿ ಕ್ಯಾಮೆರಾಗಳು, ಒಬ್ಬ ಉಗ್ರ, ವೋಲ್ವೋ ಬಸ್ನಿಂದ ಚಿಕನ್ ಶಾಪ್ ತನಕ. ನಂತರ ಎಲ್ಲಿ ಹೋದ ಬಿಳಿ ಟೋಪಿ ಉಗ್ರ ಅನ್ನೋದೇ ಸವಾಲಾಗ್ತಾ ಇದೆ ಪತ್ತೆಗೆ ಅಧಿಕಾರಿಗಳಿಗೆ. ಕೆಫೆ ಉಗ್ರನ ಹೆಜ್ಜೆ ಗುರುತಿನ ಮರು ಚಿತ್ರಣ, ರಿಪಬ್ಲಿಕಾಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಾಂಬರ್ ಹೆಜ್ಜೆ ಗುರುತಿನ ಕಂಪ್ಲೀಟ್ ಚಿತ್ರಣವನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ. ಉಗ್ರನ ಹೆಜ್ಜೆ ಗುರುತು ಯಾವ ರೀತಿ ಇದೆ ಅದನ್ನ ಮರು ಚಿತ್ರಣದ ಮೂಲಕ ನಿಮ್ಮ ರಿಪಬ್ಲಿಕಾಣ ವಿಶೇಷ ರೀತಿಯಲ್ಲಿ ವರದಿ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಸುನೀಲ್. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ NIA ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದೆ. ಈವರೆಗಿನ ಸಿಸಿಬಿ ತನಿಖೆಯಲ್ಲಿ ಏನೇನು ಕಂಡು ಬಂದಿದೆ, ಈ ಶಂಕಿತ ಉಗ್ರ ಎಲ್ಲಿಂದ ಬಂದ, ಅದಾದ ಬಳಿಕ ಹೇಗೆ ಡಿಸಪಿಯರ್ ಆದ, ಎಲ್ಲ ವಿಚಾರಗಳು ತುಂಬಾ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಮತ್ತು ಯಾಕೆ ಆತನ ಪತ್ತೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಈ ಸಂಬಂಧಪಟ್ಟಂತೆ ಸದ್ಯದ ತನಿಖೆ ವೇಳೆ ಕಂಡು ಬಂದಿರುವಂಥ ವಿಚಾರಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನಿವಾಗ ಇರುವಂಥದ್ದು RXDX ಅನ್ನುವಂಥ ಒಂದು ಹಾಸ್ಪಿಟಲ್ ಮುಂದೆ ಇದ್ದೀನಿ. ಈ ಒಂದು ಹಾಸ್ಪಿಟಲ್ ಇರುವಂಥದ್ದು ರಾಮೇಶ್ವರಂ ಕೆಫೆ ಸಮೀಪದಲ್ಲೇ. ಈ ಹಾಸ್ಪಿಟಲ್ ಬಿಲ್ಡಿಂಗ್ ಇರುವಂಥದ್ರಲ್ಲೇ ಒಂದು ಕಡೆ CCTV ಇದೆ. ನಾವೇನೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ 2 CC ಕ್ಯಾಮರಾಗಳು ಇರುವಂಥದ್ದು. ಅದರಲ್ಲಿ ಒಂದು CC ಕ್ಯಾಮರಾ ರೋಡ್ ಕಡೆಗೆ ಇರುವಂಥದ್ದು. ಇದೇ ಒಂದು CC ಕ್ಯಾಮರಾದಲ್ಲಿ ಶಂಕಿತ ಉಗ್ರ ನಡ್ಕೊಂಡು ಹೋಗುವಂಥ ಒಂದು ಫೂಟೇಜ್ ಕವರ್ ಆಗಿರುವಂಥದ್ದು. ಎಕ್ಸಾಕ್ಟಾಗಿ ಆ ಒಂದು ಫೂಟೇಜು ಅಲ್ಲಿಂದ ಇರುವಂತಹ ಕ್ಯಾಮರಾದಲ್ಲಿ ಈ ರೋಡ್ ಕಡೆಗೆ ಬರುತ್ತೆ. ಅಂದರೆ ಈ ರೋಡಲ್ಲಿ ಆತ ಫುಟ್ಪಾತ್ ಬಳಿ ನಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಫುಟೇಜ್ನಲ್ಲಿ ಕಾಣಿಸ್ತಾ ಇರುವಂಥದ್ದು. ಎಕ್ಸಾಕ್ಟಾಗಿ ಇದೇ ಒಂದು ಪ್ಲೇಸಲ್ಲಿ, ಅಂದರೆ ಈ ಒಂದು ಗೇಟ್ ಮುಂಭಾಗದಲ್ಲೇ ಆತ ನಡ್ಕೊಂಡು ಹೋಗ್ತಾನೆ. ಟುವರ್ಡ್ಸ್ ಇಲ್ಲೊಂದು ಬಸ್ ಸ್ಟಾಪ್ ಇರುವಂಥದ್ದು. ಈ ಒಂದು ಬಸ್ ಸ್ಟಾಪ್ ಕಡೆಗೆ ಆತ ನಡ್ಕೊಂಡು ಹೋಗುವಂಥದ್ದು. ಅದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡ್ಕೊಂಡು ಹೋಗಿರ್ಬೋದು ಅನ್ನುವಂಥ ಒಂದು ಅನುಮಾನ ಇದೆ. ಯಾಕೆಂತ ಹೇಳಿದರೆ ಆ ಒಂದು CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ರಲ್ಲಿ ಟೈಮಿಂಗ್ಸ್ ಮಿಸ್ಮ್ಯಾಚ್ ಆಗಿದೆ. ಅದರ ಟೈಮಿಂಗ್ಸ್ ವೇರಿ ಆಗಿರ್ಬೋದು ಅನ್ನುವಂಥ ಒಂದು ಅನುಮಾನ ಇರುವಂಥದ್ದು. ಸೊ ಹಾಗಿದ್ರೆ ಈ ಬಸ್ ಸ್ಟಾಪ್ವರೆಗೆ ಬಂದಿದ್ದಂತಹ ಶಂಕಿತ ಉಗ್ರ ಅದಾದ ಬಳಿಕ ಎಲ್ಲಿಗೆ ಹೋದ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಇದೆ. ಈ ಬಸ್ ಸ್ಟಾಪ್ ಪಕ್ಕದಲ್ಲೇ ಇನ್ನೊಂದು ಪೋಲಲ್ಲಿ CC ಕ್ಯಾಮ್ರಾ ಇದೆ. ಈ ಒಂದು CC ಕ್ಯಾಮ್ರಾದ ಫೂಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಚೆಕ್ ಮಾಡಿದ್ದಾರೆ. ಆದರೆ ಈ ಫೂಟೇಜ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಯಾವುದೇ ರೆಕಾರ್ಡಿಂಗ್ ಆಗಿಲ್ಲ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ಹಾಗಿದ್ರೆ ಇಲ್ಲಿಗೆ ಬಂದಿದ್ದಂತಹ ವ್ಯಕ್ತಿ ನೆಕ್ಸ್ಟ್ ಏನಾಗಿರ್ಬೋದು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಈಗ ಸದ್ಯಕ್ಕೆ ತನಿಖೆ ವೇಳೆ ಒಂದು ಉತ್ತರ ಪೊಲೀಸರು ಅನುಮಾನ ವ್ಯಕ್ತಪಡಿಸಿರುವಂಥದ್ದು ಅಂದರೆ ಈ ಒಂದು ಬಸ್ ಸ್ಟಾಪಿಗೆ ಬಂದಿದ್ದಂತಹ ಶಂಕಿತ ಉಗ್ರ ಇಲ್ಲಿಂದ ಒಂದು ಬಸ್ನ ಕ್ಯಾಚ್ ಮಾಡ್ಕೊಂಡಿರ್ಬೋದು ಅನ್ನುವಂಥ ಒಂದು ಡೌಟ್ ಇರುವಂಥದ್ದು. ಎಕ್ಸಾಕ್ಟಾಗಿ ಈ ಒಂದು ಬಸ್ ಸ್ಟಾಪಿಂದ ಮುಂದುಗಡೆ ರಾಮೇಶ್ವರಂ ಕೆಫೆಗೆ 750 ಮೀಟರ್ ಇರುವಂಥದ್ದು. ಇನ್ನೊಂದು ಫೂಟೇಜಲ್ಲೂ ಕೂಡ ನೋಡಿದ್ದೀವಿ ನಾವು, ಒಂದು ಬಸ್ನಿಂದ ಇಳ್ಕೊಂಡು ನಡ್ಕೊಂಡು ಹೋಗುವಂಥ ಒಂದು ದೃಶ್ಯ ಇದೆ. ಎಕ್ಸಾಕ್ಟಾಗಿ ಇದೇ ಒಂದು ಬಸ್ ಸ್ಟಾಪಿಂದ ಶಂಕಿತ ಉಗ್ರ BMTC ಬಸ್ ಹತ್ಕೊಂಡು ರಾಮೇಶ್ವರ ಕೆಫೆ ಬಳಿ ಇರುವಂತಹ ಬಸ್ ಸ್ಟಾಪಿಗೆ ಹೋಗ್ತಾನೆ ಮತ್ತು ಅಲ್ಲಿ ಆ ಒಂದು ಬಸ್ನಿಂದ ಕೆಳಗಡೆ ಇಳಿತಾನೆ. ಶಂಕಿತ ಉಗ್ರನ 2ನೇ CCTV ದೃಶ್ಯಾವಳಿ ಸೆರೆಯಾಗಿರುವಂಥದ್ದು ಇದೇ ಒಂದು ರಾಮೇಶ್ವರ ಕೆಫೆ ಮುಂದುಗಡೆ ಇರುವಂತಹ ಬಸ್ ಸ್ಟಾಪ್ ಹತ್ರ. ನಾನು ಈಗಾಗಲೇ ಏನು ತೋರಿಸಿದ್ದೆ, RXDX ಹಾಸ್ಪಿಟಲ್ ಇದೆ, ಅಲ್ಲಿಂದ ಬರುವಂತಹ ಮುಖ್ಯ ರಸ್ತೆ ಇದು. ಆ ಮುಖ್ಯ ರಸ್ತೆಯಿಂದ 750 ಮೀಟರ್ ಮುಂದಕ್ಕೆ ಬಂದರೆ ಅಲ್ಲಿ ಈ ಬಸ್ ಸ್ಟಾಪ್ ಇರುವಂಥದ್ದು, ಕುಂದಲಹಳ್ಳಿ ಕಾಲೋನಿ ಬಸ್ ಸ್ಟಾಪ್ ಇರುವಂಥದ್ದು. ಈ ಒಂದು ಬಸ್ ಸ್ಟಾಪ್ ಹತ್ತಿರ BMTC ಬಸ್ ಬರುತ್ತೆ. ಆ ಒಂದು BMTC ಬಸ್ನಲ್ಲಿ ಬರುವಂತಹ ಶಂಕಿತ ಉಗ್ರ ಇಲ್ಲಿ ಇಳ್ಕೋತಾನೆ ಮತ್ತು ಇದೇ ಒಂದು ಬಸ್ ಸ್ಟಾಪ್ನಲ್ಲೂ ಕೂತ್ಕೊಂಡು ಆತ ತನ್ನ ಬ್ಯಾಗ್ ಒಳಗಡೆ ಕೈ ಹಾಕುವಂಥ ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ CCTVಯಲ್ಲಿ ನೋಡಿದ್ವಿ. ಈ ಒಂದು CCTV ದೃಶ್ಯ ಸೆರೆಯಾಗಿರುವಂಥದ್ದು ಪಕ್ಕದಲ್ಲೇ ಇರುವಂತಹ ಬಾರ್. ಈ ಒಂದು ಬಾರ್ನ ಬಳಿ ಒಂದು CC ಕ್ಯಾಮ್ರಾ ಇದೆ. ಇದೇ ಒಂದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದಂತಹ ದೃಶ್ಯಗಳದು BMTC ಬಸ್ನಲ್ಲಿ ಬರುವಂಥದ್ದು ಮತ್ತು ಈ ಬಸ್ ಸ್ಟಾಪ್ನಲ್ಲಿ
ಹಿಡ್ಕೊಳ್ಳುವಂಥದ್ದು ಮತ್ತು ಇದೇ ಒಂದು ಬಸ್ ಸ್ಟಾಪ್ನಲ್ಲಿ ಕೂತ್ಕೊಂಡು ಆತ ತನ್ನ ಬ್ಯಾಗ್ ಒಳಗಡೆ ಕೈ ಹಾಕುವಂಥ ದೃಶ್ಯಗಳನ್ನು ಕೂಡ ನಾವು CCTVಯಲ್ಲಿ ನೋಡಿದ್ವಿ. ಸೊ ಇದು ಎರಡನೇ CCTV ವರೆಗೆ ಆಗಿರುವಂತಹ ಒಂದು ಘಟನೆ. ಈ ಒಂದು ಬಸ್ ಸ್ಟಾಪ್ನಲ್ಲಿ ಸುಮಾರು 10 ನಿಮಿಷ ಆತ ಕೂತಿರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಅದರ ಜೊತೆಗೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಆತ ಜ್ಯೂಸ್ ಕುಡ್ಕೊಂಡು ಬಂದಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಡೈರೆಕ್ಟಾಗಿ ಬಸ್ ಸ್ಟಾಪ್ ಹತ್ರ ಬಂದಿದ ತಕ್ಷಣ ಆತ ಏನು ರಾಮೇಶ್ವರ ಕೆಫೆಯ ಒಳಗಡೆ ಹೋಗಿಲ್ಲ, ಸ್ವಲ್ಪ ಟೈಮ್ ಇಲ್ಲಿ ತೊಗೊಂಡಿದ್ದಾನೆ. ಬಹುಶಃ ಒಂದು ಅನುಮಾನ ಇರುವಂಥದ್ದು, ಹ್ಯಾಂಡ್ಲರ್ ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂತಹ ಟೈಮಿಗೆ ಇದು ಬ್ಲಾಸ್ಟ್ ಆಗಬೇಕು, ಇಷ್ಟೊತ್ತಿಗೆ ನೀನು ಹೋಗಬೇಕು ಅನ್ನುವಂಥ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ಬೋದು ಅನ್ನುವಂಥದ್ದು. ಇದು ಇನ್ನುಳಿದಂತೆ ಮಿಕ್ಕಿದ ಫುಟೇಜಸ್ಗಳು ಏನು CCTVಯಲ್ಲಿ ರೆಕಾರ್ಡ್ ಆಗಿತ್ತು ಅದೆಲ್ಲವೂ ಕೂಡ ಇದೇ ಒಂದು ರಾಮೇಶ್ವರ ಕೆಫೆಯ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಇದ್ದಂತಹ CCTVಯಲ್ಲಿ ದಾಖಲಾಗಿದ್ದಂತಹ ದೃಶ್ಯಗಳಾಗಿತ್ತು. ಸದ್ಯಕ್ಕೆ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರೋ ಕಾರಣದಿಂದಾಗಿ ಮುಂಭಾಗವನ್ನು ಕ್ಲೋಸ್ ಮಾಡಿದ್ದಾರೆ. ಈ ಒಂದು ರಾಮೇಶ್ವರ ಕೆಫೆ ಏನಿದೆ ಇದರ ಮುಂಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಇದ್ದಂತಹ CC ಕ್ಯಾಮರಾಗಳಲ್ಲಿ ಆತ ಒಳಗಡೆ ಬರುವಂಥದ್ದು ಮತ್ತು ಒಳಗಡೆಯಿಂದ ಹೊರಗಡೆ ಎಕ್ಸಿಟ್ ಆಗುವಂಥದ್ದು ಎರಡೂ ಫೂಟೇಜ್ಗಳು ರೆಕಾರ್ಡ್ ಆಗಿತ್ತು. ಎಕ್ಸಾಕ್ಟ್ ಆಗಿ ಇದೇ ಒಂದು ಪೊಸಿಷನ್ ಅಲ್ಲ, ಅಂದರೆ ಇದೇ ಒಂದು ಮೆಟ್ಟಿಲನ್ನ ಇಳ್ಕೊಂಡು ಹೊರಗಡೆ ಬಂದಿದ್ದಂತಹ ಶಂಕಿತ ಉಗ್ರ ನೇರವಾಗಿ ಈ ಬಸ್ ಸ್ಟಾಪ್ ಹತ್ರ ಬಂದಿದ್ದ. ಈ ಬಸ್ ಸ್ಟಾಪಿಂದ ಮುಂದುಗಡೆಗೆ ಆತ ಒಂದಷ್ಟು ದೂರ ನಡ್ಕೊಂಡು ಹೋಗಿರುವಂಥ ಒಂದು ಮಾಹಿತಿ ಇರುವಂಥದ್ದು. ಅಂದರೆ ಸುಮಾರು 200 ಮೀಟರ್ವರೆಗೂ ಕೂಡ ಆತ ಮುಂದಕ್ಕೆ ನಡ್ಕೊಂಡು ಹೋಗಿದ್ದ. ನಾನಿವಾಗ ನಿಂತಿರುವಂಥದ್ದು ರಾಮೇಶ್ವರಂ ಕೆಫೆಯಿಂದ ಕೇವಲ 200 ಮೀಟರ್ ದೂರದಲ್ಲಿ, ಅಂದರೆ ಟುವರ್ಡ್ಸ್ ಮಾರತಳ್ಳಿ ಹೋಗುವಂಥ ರೋಡು. ಆ ಭಾಗದಲ್ಲಾಗಿ ರಾಮೇಶ್ವರಂ ಕೆಫೆ ಬರುತ್ತೆ, ಅಲ್ಲಿಂದ ಈ ಕಡೆಗೆ ರೋಡ್ ಇರುವಂಥದ್ದು. ಈಗ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಆತ ಅಲ್ಲಿಂದ ನಡ್ಕೊಂಡೇ ಬಂದಿದ್ದಾನೆ. ಇನ್ ಬಿಟ್ವೀನಲ್ಲಿ ಇಲ್ಲಿ ರೋಡ್ ಕ್ರಾಸ್ ಮಾಡಿ ರೈಟ್ ಸೈಡಿಗೆ ಬಂದಿದ್ದಾನೆ ಅನ್ನೋಂಥದ್ದು ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಅದಾದ ಬಳಿಕ ಈ ರೋಡ್ನ ಬಲಭಾಗದಲ್ಲಿ ಒಂದು ಶಾಪ್ ಇದೆ, ಮೈ ಚಿಕನ್ ಆ್ಯಂಡ್ ಮೋರ್ ಅಂತ ಹೇಳ್ಬಿಟ್ಟು. ಇಲ್ಲಿರುವಂತಹ CC ಕ್ಯಾಮ್ರಾದಲ್ಲಿ ಆತ ನಡ್ಕೊಂಡು ಹೋಗುವಂಥ ಒಂದು ದೃಶ್ಯ ಸೆರೆಯಾಗಿದೆ. ಬಹುತೇಕ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂಥದ್ದು ಈ ಒಂದು CC ಕ್ಯಾಮ್ರಾದಲ್ಲಿ ಸಿಕ್ಕಿರುವಂಥ ಫುಟೇಜು ಎಂಡಿಂಗ್ ಅನ್ನುವಂಥದ್ದು ಗೊತ್ತಾಗಿದೆ. ಇಲ್ಲಿಂದ ಮುಂದಕ್ಕೆ ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಗೊತ್ತಾಗಿಲ್ಲ. ಮತ್ತು ಇದು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸವಾಲಾಗಿ ಪರಿಣಮಿಸಿರುವಂಥದ್ದು. ಅಂದರೆ ಇಡೀ ಕೇಸ್ನಲ್ಲಿ ಆತ ಬಸ್ ಸ್ಟಾಪ್ ಹತ್ರ ನಡ್ಕೊಂಡು ಬರುವಂಥದ್ದು, ಅದಾದ ಬಳಿಕ ರಾಮೇಶ್ವರ ಕೆಫೆ ಹತ್ರ ಆತ ಬಸ್ ಇಳಿದು ಆ ಒಂದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿರುವಂಥದ್ದು, ತದನಂತರ ರಾಮೇಶ್ವರ ಕೆಫೆಯ ಒಳಗಡೆ ಹೋಗುವಂಥದ್ದು, ಅದಾದ ಬಳಿಕ ಆತ ಎಕ್ಸಿಟ್ ಆಗಿ ಹೊರಗಡೆ ಹೋಗುವಂಥದ್ದು, ಮತ್ತು ಕೊನೆಯದಾಗಿ ಈ ಒಂದು ಶಾಪ್ ಬಳಿ ಇರುವಂಥ CCTV ಫುಟೇಜಲ್ಲಿ ಆತ ನಡ್ಕೊಂಡು ಹೋಗುವಂಥದ್ದು. ಇಷ್ಟು ಫುಟೇಜ್ಗಳು ಈಗ ಸಿಕ್ಕಿರುವಂಥದ್ದು. ಹಾಗಂತೇಳ್ಬಿಟ್ಟು ಪೊಲೀಸರು ಬೇರೆ ಯಾವುದೇ CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿಲ್ಲ ಅಂತಲ್ಲ. ಅಂದಾಜು ಸುಮಾರು 5 ರಿಂದ 6 ಕಿಲೋಮೀಟರ್ ರೇಡಿಯಸ್ಸಲ್ಲಿ, ಅಂದರೆ ಹಾಸ್ಪಿಟಲಿಂದ ಆಚೆ ಕಡೆಗೆ ಟುವರ್ಡ್ಸ್ ಮಹದೇವಪುರ ಮತ್ತು ಹೂಡಿ ಮತ್ತು ಈಚೆ ಕಡೆ ಮಾರತಳ್ಳಿ ಕಡೆ ಹೋಗುವಂಥ ರಸ್ತೆಗಳಲ್ಲೂ ಸುಮಾರು 5 ರಿಂದ 6 ಕಿಲೋಮೀಟ್ರು ಎರಡೂ ಕಡೆ ಡಿಸ್ಟೆನ್ಸಲ್ಲಿರುವಂತಹ ಸುಮಾರು 700ಕ್ಕೂ ಅಧಿಕ CCTVಗಳನ್ನು ಚೆಕ್ ಮಾಡಿದ್ದಾರೆ. ಆದರೂ ಕೂಡ ಶಂಕಿತ ಉಗ್ರ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದು ಎಲ್ಲೂ ಕೂಡ ಗೊತ್ತಾಗಿಲ್ಲ. ಒಂದು ರೀತಿಯಲ್ಲಿ ನೋಡೋದಿದ್ರೆ ಆತ ಎಟ್ ಎನಿ ಕಾಸ್ಟ್ CCTVಯಲ್ಲಿ ಸೆರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೊದಲೇ ರೆಕ್ಕಿ ಮಾಡ್ಕೊಂಡಿರುವಂಥ ಚಾನ್ಸಸ್ ಕೂಡ ಇದೆ. ಎಲ್ಲೆಲ್ಲಿ CCTVಗಳು ಇದ್ದಾವೆ ಅನ್ನುವಂಥದ್ದು ನೋಡಿಕೊಂಡು CCTVಯಲ್ಲಿ ಮ್ಯಾಕ್ಸಿಮಮ್ ತನ್ನ ಮುಖ ಕಾಣಿಸ್ಬಾರ್ದು ಅಥವಾ ತನ್ನ ಚಲನವನ್ನು ಗೊತ್ತಾಗಬಾರ್ದು ಅಂತ ಅವಾಯ್ಡ್ ಮಾಡಿರುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಬೇರೆ ಆಯಾಮಗಳಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದು ಯಾವ ರೀತಿ ಕೇಸ್ನ ಪತ್ತೆ ಹಚ್ಚಬಹುದು ಅನ್ನುವಂಥದ್ರ ನಿಟ್ಟಿನಲ್ಲಿ ತುಂಬ ಕಠಿಣವಾದಂಥ ಒಂದು ಶ್ರಮವನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್.